ಕಾಣ್ತಿಲ್ಲ ನೋಡು ಮತ್ತೆ ಹೆಂಗ್ ಆಡ್ತಾಳೆ ನಂಗೆ ಸಿಟ್ಟು ಬರ್ಸ್ಬಿಟ್ಟು ನಿಜ ಹೇಳು ಏನದು ಏನದು ನನಗೆ ಫ್ರ್ಯಾಂಕು ಇಲ್ಲಿ ಕ್ಯಾಮ್ರಾ ತೆಗ್ದು ಕೊಡಕಾತ ಹೊಡೆಯಕಾತ ನನಗೆ ಗೊತ್ತಾಗ್ತಿಲ್ಲ ನಂಗೆ ಕೊಡ್ಸೋದಿಲ್ಲ ನಾನು ಅಷ್ಟೇ ಹೆಂಗ್ ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡು ತಳಮ್ಮಂಗೆ ಫೋನ್ ಮಾಡ್ತೀನಿ ಬರೇ ಬಂದಿತ್ತು ಬೇಬಿ ಮಾಡೋದ್ಲಲ್ಲ ಅದೆಲ್ಲ ಪ್ರ್ಯಾಂಕು ಇದು ಪ್ರ್ಯಾಂಕು. ಇವತ್ತೇನು ನಾನು ಬೇಬಿ ಇಲ್ದಲೆ ನಾನು ಒಬ್ಬಳೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ರೆ ಆ್ಯಕ್ಚುಲಿ ಇವತ್ತು ಯಾವಾಗಲೂ ಅಷ್ಟೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಯಾವಾಗಲೂ ಅಷ್ಟೇ ನನ್ನ ಬೇಬಿ ಪ್ರ್ಯಾಂಕ್ ಮಾಡೋಕ್ಕೆ ನಾನು ನನ್ನ ಬೇಬಿ ಇಬ್ಬರು ಮಾತಾಡ್ಕೊಂಡು ನಮ್ಮ ಅತ್ತೆಗೆ ಒಂದ್ಸಲ ಪ್ರ್ಯಾಂಕ್ ಮಾಡಿದ್ವಿ, ಇನ್ನೊಂದ್ಸಲ ನನಗೆ ಅವ್ನು ಪ್ರ್ಯಾಂಕ್ ಮಾಡಿದ್ದ. ಬಟ್ ಯಾವಾಗಲಿಂದ ನಾನು ಅನ್ಕೋತಿದ್ದೆ ಒಂದ್ಸಲ ಅವ್ನಿಗೆ ಪ್ರ್ಯಾಂಕ್ ಮಾಡೋಣ ಅಂತ. ಬಟ್ ನಂಗೆ ಪ್ರ್ಯಾಂಕ್ ಮಾಡೋಕ್ಕೆ ಬರೋಲ್ಲ, ನಿಜ ಹೇಳ್ತಾ ಇರೋದು ನಂಗೆ ಪ್ರ್ಯಾಂಕ್ ಮಾಡೋಕ್ಕೆ ಬರೋಲ್ಲ. ಏನಕ್ಕಂತಂದರೆ ನಾನು ಆದಷ್ಟು ಬೇಗ ನಗಾಡಿ ಹಾಳು ಮಾಡ್ತೀನಿ, ಹಾಗಾಗಿ ಪ್ರ್ಯಾಂಕ್ ಮಾಡೋಕ್ಕೆ ಬರೋಲ್ಲ. ನಾನು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಪ್ರ್ಯಾಂಕ್ ಮಾಡಿದ್ರೆ ಸಿಗಾಕತ್ತೀನಿ ಅದು ಗೊತ್ತಿದೆ ನನಗೆ. ಬಟ್ ನೋಡೋಣ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡಬೇಕು. ಆ್ಯಕ್ಚುಲಿ ಬೇಬಿ ಇಲ್ಲ, ಯಾವಾಗ ನಮ್ಮ ಬೇಬಿನೆಲ್ಲ ವೆಲ್ಕಮ್ ಮಾಡೋದು. ಸೊ ಈ ಸಲ ನಾನು ಅಂದ್ಕೊಂಡಿದ್ದೀನಿ, ಸೊ ವೆಲ್ಕಮ್ ಮಾಡ್ತೀನಿ. ಹಲೋ ಮೈ ಬೇಬಿ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಟಾಪಿಕ್ ಏನು ಅಂತ ಹೇಳಿಲ್ಲ ಅಲ್ವಾ ನನಗೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಸ್ವಲ್ಪ ಗಾಬರಿ ಆಗಿಬಿಟ್ಟೆ, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಟಾಪಿಕ್ ಏನು ಅಂತಂದರೆ ನೋಡಿ, ನನ್ನ ಹತ್ರ ಎಂಗೇಜ್ಮೆಂಟ್ ರಿಂಗ್ ಇದೆ ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ? ಈ ಎಂಗೇಜ್ಮೆಂಟ್ ರಿಂಗು ಮಿಸ್ ಆಗಿದೆ, ಅಂದರೆ ಕಾಣಿಸ್ತಾ ಇಲ್ಲ ಅಂತ ನಾಟಕ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಎಂಗೇಜ್ಮೆಂಟ್ ರಿಂಗು ಆಲ್ಮೋಸ್ಟ್ ನಾನು ಬಿಚ್ಚಲ್ಲ, ಯಾವಾಗಲೂ ಬಿಚ್ಚಲ್ಲ ನಾನು. ಸೊ ಅವ್ನು ಹೇಳೋಕ್ಕಾಗಲ್ಲ, ಅಲ್ಲಿ ಬಿಚ್ಚಿಟ್ಟಿದೆ ಇಲ್ಲಿ ಬಿಚ್ಚಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಕಳೆದೋಗಿದೆ ಅಂತಲೇ ಹೇಳ್ತಾನೆ, ನಂಬ್ತಾನೆ ಇಲ್ಲೋ ಗೊತ್ತಿಲ್ಲ. ಅದೇ ನಾನು ಎಂಗೇಜ್ಮೆಂಟ್ ರಿಂಗ್ ಕಳೆದೋಗಿದೆ ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಇದನ್ನು ಈ ಕ್ಯಾಮ್ರಾನ ಫಸ್ಟ್ ಎಲ್ಲಾದರೂ ಒಂದು ಕಡೆ ಇಡಬೇಕು, ಎಲ್ಲಿಡೋಣ ಗೊತ್ತಿಲ್ಲ. ಫಸ್ಟು ಇವಾಗ ನಾನು ಕರೆಕ್ಟ್ ಇನ್ನೊಂದು ಹೇಳಬೇಕಿತ್ತು. ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ, ನಾನು ನನ್ನ ಬೇಬಿ ಗೊಂಬೆ ನಮ್ಮ ಅಮ್ಮನ ಮನೆಗೆ ಬಂದಿದ್ವಿ, ಅಮ್ಮ ಕರೆದಿದ್ದಾರೆ ಅಂತ ಬಂದಿದ್ವಿ. ಸೊ ನನಗೆ ಇಲ್ಲಿಗೆ ಬಂದ ಮೇಲೆ ಒಂಥರ ಫೀಲ್ ಆಯಿತು ಅಲ್ವಾ. ಹಿಂಗಿದ್ರು ಯಾವತ್ತಿಂದನೂ ಅನ್ಕತ್ತೆ ಇದ್ನಲ್ಲ, ಅಮ್ಮನ ಪಾಪುನ ಕೆಳಗಡೆ ಅಲ್ಲೆಲ್ಲ ಆಟಾಡಿಸಿದಾರೆ ಇಟ್ಬಿಟ್ಟು ಮೇಲ್ಗಡೆ ಫೋನ್ ಬಂದಿದೆ ಅಂತ ಹೇಳ್ಬಿಟ್ಟು ಬಂದೆ. ನನ್ನ ಫ್ರೆಂಡ್ದು ಕಾಲ್ ಮಾಡಿದಲ್ಲ, ಮಾತಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸೊ ಹೋಗಿ ನೋಡೋಣ ಯಾವ ಜಾಗದಲ್ಲಿ ಇಡೋಣ ಅಂತ ಫಸ್ಟ್ ನೋಡೋಣ, ಕೆಳಗೆ ಹೋಗಿ ನೋಡೋಣ. ಬನ್ನಿ ಹೋಗಿ ಕೆಳಗೆ ಹೋಗಿ ನೋಡೋಣ ಫಸ್ಟ್. ಇದು ಆ್ಯಕ್ಚುಲಿ ರೂಮಿಗೆ ಬಂದಿದ್ದೀನಿ, ಜೋರಾಗಿ ಮಾತಾಡೋಕ್ಕಾಗಲ್ಲ, ಆ್ಯಕ್ಚುಲಿ ಗೊತ್ತಾಗ್ಬಿಡುತ್ತೆ. ಕ್ಯಾಮ್ರಾನಲ್ಲಿ ಸಿಕ್ಸಿದ್ದೀನಿ. ಆ್ಯಕ್ಚುಲಿ ಕ್ಯಾಮ್ರಾ ಬೇರೆ ಕಡೆ ಎಲ್ಲರೂ ಸಿಕ್ಸ್ಬೇಕು, ಇಲ್ಲ ಗೊತ್ತಾಗ್ಬಿಡುತ್ತೆ ನನ್ನ ಪ್ರಕಾರ. ಈ ಒಂದು ಮೂಲೆಯಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಡ್ ಇದೆ ನೋಡಿ, ಇಲ್ಲಿ ಇಟ್ಬಿಟ್ಟು ಸೈಡಲ್ಲಿ ಬಾಟ್ಲ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾಗ್ದಂಗೆ. ಅಷ್ಟು ಅವ್ನು ಆಲ್ಮೋಸ್ಟ್ ನೋಡಲ್ಲ ನೋಡಿ. ಇಡೀ ರೂಮ್ ಪೂರ್ತಿ ಕಾಣ್ತಿದೆ. ಆ್ಯಕ್ಚುಲಿ ಬಾಟ್ಲ್ ಇಟ್ಬಿಡೋಣ. ಓಕೆ, ಇದಿಟ್ಟರೆ ಇದಾಗುತ್ತೆ. ಬಟ್ಟೆ ಏನಾದರೂ ಇಡಬೇಕಾ ಅಂತ ನನ್ನ ಪ್ರಕಾರ. ಬಾಟ್ಲಿ ಇಡ್ತಿದ್ದರೆ ಬಾಟ್ಲಿ ಇದಿಡ್ತೀನಿ, ಕ್ಯಾಮ್ರಾ ಫಿಲ್ ಆಗೋ ಥರ. ಕ್ಯಾಮ್ರಾ ಕಾಣಲ್ಲ ಆ್ಯಕ್ಚುಲಿ, ಆ ಕ್ಯಾಮ್ರಾ ಸ್ಕ್ರೀನ್ ಏನಿದೆ ಅದು ಕಾಣಲ್ಲ ಆ್ಯಕ್ಚುಲಿ. ಅದು ಇಟ್ಟಿದ್ದೀನಿ ಮೈಕು ಇದ್ದು, ಮೈಕಲ್ಲಿ ಇಟ್ಟಿಟ್ಟಂತ ಗೊತ್ತಾಗುತ್ತೆ ನನ್ನ ಪ್ರಕಾರ. ಇಲ್ಲೆಲ್ಲ ನೋಡೋಣ ಅಷ್ಟು ಇಲ್ಲಿ ಕಾಣುತ್ತಾ ಅಂತ ಫೀಲ್ ನನಗೆ. ತಡೀರಿ ಒಂದು ನಿಮಿಷ. ಹಿಂಗಿಡ್ಕೊಂತೀನಿ, ಅಷ್ಟು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀನಿ. ಅಷ್ಟು ಗೊತ್ತಾಗಲ್ಲ, ನೋಡೋಣ. ಜಡೆ ಏನಾದರೂ ಬಿಟ್ಕೊಂಡ್ರೆ ಬಿಡ್ಕೊಳ್ಳೋಣ. ಬಂದೆ. ಆ್ಯಕ್ಚುಲಿ ಅದಕ್ಕೆ ಕಾಣಿಸಿದ ಲೈಟ್ ಇದಿಡ್ತೀನಿ ನೋಡಿ, ಹಿಂಗಿಟ್ರೆ ಕಾಣಲ್ಲ. ಫಸ್ಟು ಇದು ರಿಂಗ್ ತೆಗೆದು ಬಿಡ್ತೀನಿ. ರಿಂಗ್ ತೆಗೆದು ಮಂಚದಲ್ಲಿ ಇಟ್ಟಿರ್ತೀನಿ ರಿಂಗು. ಫಸ್ಟ್ ಆಫ್ ಆಲ್ ನೋಡೋಕ್ಕಲ್ಲ, ನೋಡೋಣ ಹಿಂಗಿಟ್ಟೋಣ. ಇವಾಗ ಹೋಗಿ ಬೇಬಿ ಕರ್ಕೊಬರ್ತೀನಿ ನಾನು. ನಂಗೆ ನಗು ಬರುತ್ತೆ, ಅದೇ ನಂಗೆ ಡೌಟು. ಅಬ್ಬಾ,
ಬೇಬಿ ಬೇಬಿ ಬಾಯ್ಲಿ ಏನು ಬಾಯ್ಲಿ ಪಾಪು ಅಲ್ಲ ಅಮ್ಮಂಗೆ ಕೊಟ್ಟೆ ಹ್ಞೂ ಬಾಯ್ಲಿ ಏನೇ ನಿನ್ನ ತಮ್ಮನ ರೂಮಿಗೆ ಅವನ ರೂಮಿಗೆ ಕರ್ಕೊಂಡ್ಬರ್ತಿದ್ಯಾ ನೀನೇ ಬಾಗ್ಲಾಗ್ತಿದ್ದಿ ನಾನು ಹಾಕ್ತಾನೆ ನೀನು ಹೇಗೆ ಆಗ್ತಿದ್ಯಾ ಅದೇ ಏನೋ ಸೀಕ್ರೆಟ್ ಕರೆದೆ ಅಂತ ಅನ್ಕೊಂಡೆ ಸರಿ ಬಿಡು ಆಯ್ತು ಅದಕ್ಕೆ ಹಿಂಗನೇ ಹೇಳಬೇಕಿತ್ತು ಸಿಕ್ಕಾಕ್ಲಾ ಹಾಕು ಏನು ಒಂದು ಪ್ರಾಬ್ಲಮ್ ಆಯ್ತು ಏನ ಪ್ರಾಬ್ಲಮ್ ಐತೆ ಒಂದು ಪ್ರಾಬ್ಲಮ್ ಆಗೈತೆ ಯಾಕೆ ನೀನು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ ಆಯ್ತು ಮುಚ್ಕೊಂಡು ಹೇಳು ಬೇಜಾರು ಮಾಡ್ಕೊಳ್ಳಲ್ಲ ಏನು ಹೇಳು ಅದೇ ಕೈ ಹಿಂಗೆ ಅಂತಿದ್ಯಾ ಬೈಯಲ್ಲ ನೀನು ಫಸ್ಟ್ ಏನಂತ ಹೇಳು ರಿಂಗ್ ಕಾಣ್ತಿಲ್ಲ ಏ ರಿಂಗು ಯಾವ್ದು ಅದು ಇದು ಒಡ್ಡಂಗುರ ನಮ್ದು ಅದಿಲ್ಲಿಲ್ವಾ ಎಗಿಸ್ಬಿಟ್ರಿಕ ಮನೇಲೆಲ್ಲ ಬಿಟ್ಟಿರ್ತೀಯ ಬಿಡು ಅಮ್ಮಂಗೆ ಫೋನ್ ಮಾಡ್ತೀನಿ ಬೇಗ ಕೇಳು ಇಲ್ಲ ಅವ್ರಿಗೂ ಗೊತ್ತು ಆಮೇಲೆ ಅವರು ಇವಾಗ ನಾನು ಫೋನ್ ಮಾಡಿ ಕೇಳಿದೆ ಅಂತ ಅನ್ಕೋ ಅವ್ರಿಗೆ ಗಾಬರಿ ಆಗಲ್ವ ಇವಾಗ ಈ ರಿಂಗ್ ವಿಚಾರಕ್ಕೆ ಯಾವನೇ ಗಾಬರಿ ಆಗ್ತಾನೆ ತಲೆ ಕೆಟ್ಟಿದ್ಯಾ ನಿಂಗೆ ನೀ ಬಿಬಿ ತಾಳು ತಾಳು ಓಕೆ ತಾಳು ಕೂಲ್ ಆಗು ಫಸ್ಟು ಕೂಲ್ ಆಗು ಲಾಸ್ಟ್ ಯಾವಾಗ ಇದು ಮಾಡಿದ್ದೆ ಗೊತ್ತಿಲ್ಲ ನೆನಪಾಗ್ತಿಲ್ಲ ಅಲ್ಲ ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ಊರ್ ಬಾಗ್ಲು ಮಾಡ್ತಾರೆ ಸತ್ಯಗಳು ಮೊನ್ನೆ ದೇವಸ್ಥಾನದಲ್ಲಿ ಹೆಂಗ್ ಆಡಿತಾರೆ ನಿಮ್ಮಮ್ಮ ಓ ಏನೋ ಮಾಡೋದು ಈ ಮನೆಗೆ ಬರ್ಬೇಕಾದ್ರೆ ಇತ್ತ ಗೊತ್ತಾಗ್ತಿಲ್ಲ ನನಗೆ ನಾನು ನೋಡೇ ಇಲ್ಲ ಇಲ್ಲೇನ್ ಮಾಡ್ತಿದ್ದೆ ನೀನು ಇಲ್ಲ ನನ್ನ ಫ್ರೆಂಡ್ ಬಂದಿದ್ದಲ್ಲ ಫೋನ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ನಾನು ಬೇಬಿ ನಾನು ಎಂಗೇಜ್ಮೆಂಟ್ ರಿಂಗ್ ಬಿಸ್ತೀನ ನಿಂಗೆ ಗೊತ್ತಾ ನಿನಗೆ ಇಲ್ಲ ಬೇಬಿ ಅಮ್ಮ ಬೇರೆ ಬೈತಾರೆ ಫಸ್ಟ್ ನಾನು ಈಗ ಬೈತಿಲ್ಲ ಸೀಳ್ತಾರೆ ನಿನ್ನ ಹೋಗು ಈ ರೂಮಲ್ಲೇ ಓಡಾಡ್ತಿದ್ದ ನಾನು ಇವಾಗ ಬಂದಿದ್ದು ರೂಮ್ ಚೆಕ್ ಮಾಡ್ದ ರೂಮಲ್ಲ ಹುಡುಕ್ತೆ ಇಲ್ಲ ತಳಗ ನೀವ್ ಬಂದಾಗಿಂದ ಹಾಲಲ್ಲೇ ತಾನೇ ಇರೋದು ಹ್ಞೂ ಅಲ್ಲೇ ಇದ್ದೆ ಹಾಲಲ್ಲಿ ಇದೆಯಾ ಹಾಲಲ್ಲಿ ಬಿದ್ದಿರ ಹಾಲಲ್ಲಿ ಎಲ್ಲಿ ಬಿದ್ದಿದೆ ನಾನು ನೋಡಿದೆ ಎಲ್ಲೂ ಇಲ್ಲ ಅಲ್ಲಿ ತಾನು ಒಂದ್ಸಲ ರೂಮಲ್ಲಿ ಒಂದ್ಸಲ ನೋಡೋಣ ಕಣೆ ಇಲ್ಲ ಬೇಬಿ ನಾನು ಬಂದಾಗಿಂದ ನಂಗೆ ನೆನಪೇ ಇಲ್ಲ ಯಾವಾಗ ನೋಡಿದ್ದು ಮನೇಲಿ ನೋಡಿದ್ದು ನೆನಪಿದೆ ನನಗೆ ಬೆಳಗ್ಗೆ ಸ್ನಾನಕ್ಕೆ ಹೋಗಿತ್ತಲ್ಲ ಅವಾಗ ನೆನಪಿದೆ ಹ್ಞೂ ಅವಾಗಿತ್ತು ಬೆಳಗ್ಗೆ ಇತ್ತು ಆಮೇಲಿಂದ ನೋಡ್ಕೊಂಡೇ ಇಲ್ಲ ನಾನು ಇಲ್ಲ ಬೇಬಿ ಸರಿ ಅಮ್ಮ ಬೈತಾರೆ ನೀನೇನು ಅನ್ನಲ್ವಾ ಹಂಗಲ್ಲ ಹೋದ್ರೋಯ್ತಲ್ಲ ನಾನು ತಲೆ ಕೆಡ್ಸ್ಕೊಂಡು ನಾನು ತಲೆ ಕೆಡ್ಸ್ಕೊಳಕ್ಕಲ್ಲ ಕೊಡ್ಸೋದಿಲ್ಲ ನಾನು ಅಷ್ಟೇ ಅಲ್ಲ ಎಂಗೇಜ್ಮೆಂಟ್ ರಿಂಗ್ ಅದು ಈಗ ಬೇಬಿ ಈಗ ನೀ ಇಲ್ಲೇ ಈಗ ಬೇರೆಯವ್ರ ತರ ಹಿಂಗೆ ತೆಗ್ದು ಹಿಂಗೆ ಕೊಡಕಾತ ಹೊಡೆಯಕಾತ ನನಗೆ ಇಲ್ಲ ತಾನೆ ಅಲ್ಲ ಬೇಜಾರಾದ್ರೂ ಮಾಡ್ಕೋಬೇಕು ತಾನೆ ನನ್ನ ಎಂಗೇಜ್ಮೆಂಟ್ ರಿಂಗ್ ಕಳೆದಾದ್ರೂ ನಿನಗೆ ಬೇಜಾರೇ ಇಲ್ಲ ಕಳೆದೋಯ್ತಂತ ಯಾಕೆ ಅನ್ಕೊಂತೀಯಾ ಹುಡುಕ್ಬೇಕು ತಾನೆ ಅಟ್ಲೀಸ್ಟ್ ಹುಡ್ಕೋಣ ಅಣ್ಣ ಈಗ ನಿಮ್ಮ ಅಮ್ಮಂಗೆ ಹೇಳ ನಾನು ಕರೀಲ ನಿಂಗೆ ಗೊತ್ತು ನಿಮ್ಮ ಅಮ್ಮ ಚಂಡಿ ಚಾಮುಂಡಿ ಮರಿಬೇಡ ತಾಳು ಬೇಬಿ ಇಲ್ಲ ಬೇಬಿ ಎಲ್ಲ ಕಡೆ ನೋಡಿದೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಸಿಕ್ತು ಎಲ್ಲಿ ಸಿಕ್ತು ಇಲ್ಲಿ ಬೈಲಿ ಇಲ್ಲಿ ಏನದು ಏನದು ಸಿಕ್ತು ಸಿಕ್ತು ಏನದು ಏನಿದು ಏನಿದು ನನಗೆ ಫ್ರ್ಯಾಂಕು ಸಿಗಾಕತ್ತ ನಾನು ಹೇಳಿದೆ ಮೊದಲೇ ಅವರಿಗೆ ನಾನು ಫ್ರ್ಯಾಂಕ್ ಮಾಡಲ್ಲ ಸಿಗಾಕತ್ತೀನಿ ಅಂತ ಅಲ್ಲ ನೀನು ಬೈತೀಯ ಅನ್ಕಂಡೆ ಬೈಯಲ್ವಲ್ಲ ನನಗೆ ನೋಡಿದೆ ನನ್ನ ಮೈ ಕಡೆ ಸಿಗಿಸ್ಕೊಂಡು ಜುಟ್ಟೆಲ್ಲ ಹಾಕಿದ್ದೀನಿ ಮೈಕ್ ತೆಗಿ ಯಾವ ಹೇಳು ಇಲ್ಲಿ ನಾನು ಸತ್ತೋಗ್ಲು ಓಪನಿಂಗ್ ಶಾರ್ಟ್ ತಗೊಂಡಿದ್ಯಾ ವೆಲ್ಕಮ್ ಮಾಡ್ದ ನೀನೇ ಯಾವತ್ತೂ ಮಾಡಲ್ಲ ಅಂತಿದ್ದೆ ಮಾಡಿದೆ ಅಲ್ಲೋ ಮೈ ಬೇಬಿ ಇರೋದು ಅಲ್ಲ ಲೈಟ್ ಗೀಟ್ ಏನು ಹಾಕದೆ ಮಾಡಿದ್ಯಲ್ಲ ಗುಜ್ಜು ಯಾವ ಹೇಳು ಹಾಳು ಮಾಡಿ ಇಟ್ಟಿದ್ಯಾ ಚೆನ್ನಾಗಿ ಕಾಣಿಸಲ್ಲ ಇದು ಹೋಗು
ಚೆನ್ನಾಗಿ ಕಾಣಿಸುತ್ತೆ ಅನ್ಕೊಂಡಿದ್ಯಾ? ಟೈಮ್ ಮಾಡಿರೋದಲ್ವಾ ಅಡ್ಜಸ್ಟ್ ಆಗುತ್ತೆ. ಫಸ್ಟ್ ಟೈಮಲ್ಲ, ಫಸ್ಟ್ ಟೈಮ್ ಮಾಡೋಳೆ ಹಾಳು ಮಾಡೋಳೆ. ಪ್ರ್ಯಾಂಕ್ ಇದು, ಪ್ರ್ಯಾಂಕ್ ಅಲ್ಲ ಇದು, ಹೋಯ್ತಿದ್ದು. ಎಂಗೇಜ್ಮೆಂಟ್ ರಿಂಗ್ ಎಲ್ಲೈತೆ ನೋಡೋಣ. ಎಲ್ಲಿಟ್ಟಿದ್ಯಾ? ಹುಡುಕು ನೋಡೋಣ. ಎಲ್ಲಿ ಅದೆಲ್ಲ ಇಟ್ಟಿದ್ಯಾ? ಜೋಬ್ ಒಳಗೆ ಇಟ್ಕೊಂಡಿರ್ತೀಯ? ಇದರಡಿ ಇಟ್ಟಿದ್ಯಾ? ಅಲ್ಲ ಇವಾಗ ತಾಳು ಈಗ ಒಂದು ಚೇಂಜ್ ಮಾಡೋಣ ಬೇಬಿ. ಆ್ಯಕ್ಚುಲಿ ಇದು ನಿಂದು ಫ್ಲಾಪ್ ಆಯಿತು. ನಿಮ್ಮ ಅಮ್ಮನ ಟಾರ್ಗೆಟ್ ಮಾಡ, ನಿಮ್ಮ ಅಮ್ಮನ ಕರೆದು ಎಂಗೇಜ್ಮೆಂಟ್ ಕಳ್ಕೊಂಡವಳೆ ಅಂತ ಅಂದರೆ ನಮ್ಮಮ್ಮ ಇದ್ದ ಬೈತಪ್ಪ, ನಂಗೆ ಭಯ ಆಗುತ್ತೆ. ಆ್ಯಕ್ಚುಲಿ ನಾನು ಕರಿತೀನಿ, ನೀನು ಸುಮ್ಮನೆ ಇಲ್ಲಿ ಸುಮ್ಮನೆ ಕೂತ್ಕೋ, ಆ ತುದಿಲ್ ಕೂತ್ಕೋ, ಅಲ್ಲಿ ಕೂತ್ಕೊಳ್ಳೆ, ಅಲ್ಲಿ ಕೂತ್ಕೋ ಫಸ್ಟು, ಅಲ್ಲಿ ಕೂತ್ಕೋ, ಆ ತುದಿಲ್ ಕೂತ್ಕೋ. ನಾನು ಆ್ಯಕ್ಚುಲಿ ನೋಡೋಣ ಇವ್ರ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೇಬಿ ಅಲ್ಲಿ ಕೂತ್ಕೋಬೇಡ, ಈ ಕಡೆ ಕೂತ್ಕೋ, ಇಲ್ಲಿವರೆಗೂ ಹಾಂ ಹುಡುಕ್ತಾರು. ಓಕೆ ನೋಡೋಣ ಈಗ, ನೋಡೋಣ ಇವ್ರ ಅಮ್ಮನ ಮಜಾ ಇರುತ್ತೆ, ಯಾವ ಥರ ರಿಯಾಕ್ಷನ್ ಕೊಡ್ತಾರಂತ ನೋಡೋಣ. ಈಗ ಅವ್ರ ಅಮ್ಮನ ಕರಿತೀನಿ. ಬೇಬಿ ಕೂತ್ಕೊ, ನೀನು ಕೂತ್ಕೋ. ತಾಳು ಇದೇ ಥರನೇ ನೀನು ಮಾಡ್ದಂಗೆ ಕವರ್ ಮಾಡ್ತೀನಿ. ತಾಳು ಹಿಂಗೆ ಮಾಡಿದ್ದ ಹೆಂಗೆ ತಾಳು? ಓಕೆ 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 ಕವರ್ ಆಗಿದೆ ತಾನೇ? ಹೌದು ಕವರ್ ಆಗಿದೆ. ನೋಡೋಣ ಇವಾಗ ಇವ್ರ ಅಮ್ಮನ ಕರಿತೀನಿ. ಇವಳ್ದಂತೂ ಫ್ಲಾಪ್ ಆಯಿತು. ನೋಡೋಣ ನಂದು ಫ್ಲಾಪ್ ಆಗತ್ತೆ ಅನ್ಕೊಂತೀನಿ, ಯಾಕಂದರೆ ಇವರಮ್ಮ ಆಲ್ರೆಡಿ 2-3 ಫ್ರ್ಯಾಂಕ್ ವೀಡಿಯೋಸ್ಗಳು ನೋಡಿದ್ದಾರೆ ನಂದು. ನೋಡೋಣ ಒಂದು ಸಲ ಕರಿತೀನಿ. ಕರೀಲಾ? ಡಲ್ಲಾಗಿರೋ ಬೇಬಿ. ಆಯ್ತು ಬಿಡು, ನಿಮ್ಮಮ್ಮ ಏನಾರು ಮಾಡ್ತೀನಿ. ಕರೀಲಾ? ಹೆಂಗೆ ಸೀರಿಯಸ್ ಆಗಿ ಪ್ರ್ಯಾಂಕ್ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡು. ಮಾಮಿ ಒಂದು ನಿಮಿಷ ಮೇಲೆ ಬನ್ನಿ, ಪಾಪುನ ಅಲ್ಲಿ ಯಾರಿಗಾರು ಕೊಟ್ಟು ಬನ್ನಿ. ಒಂದೇ ಒಂದು ನಿಮಿಷ ಬನ್ನಿ, ಸ್ವಲ್ಪ ಬೇಗ. ಛಾಯಾ ಅವ್ರು ಎಲ್ಲಿದ್ದಾರೆ? ಬನ್ನಿ, ಒಂದೇ ನಿಮಿಷ ಬನ್ನಿ. ಬಂದರು. ಇವು ಓಡಾಡಿಸ್ತಾರಿ ಸಂತು, ಓಡಾಡಿಸ್ತಾರಿ. ಯಾರಿಗೂ ಹೇಳಬೇಡಿ, ಒಂದು ವಿಷಯ ಇದೆ, ಒಂದು ವಿಷಯ ಇದೆ, ಮ್ಯಾಟ್ರ್ ಇದೆ, ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ತಾಳಿ ಬಾಯಿಲಿ ತೋರಿಸ್ತಿ. ಎಂಗೇಜ್ಮೆಂಟ್ ರಿಂಗ್ ಕಳ್ಕೊಂಡವಳೆ. ಅಯ್ಯಪ್ಪ ಎಲ್ಲೇ ಗೊತ್ತಿಲ್ಲ. ನೋಡು ಮತ್ತೆ ಹೆಂಗ್ ಆಡ್ತಾಳೆ, ನಂಗೆ ಸಿಟ್ಟು ಬರ್ಸ್ಬಿಟ್ಟು ನಿಜ ಹೇಳು. ನಿಜವಾಗ್ಲೂ ಎಲ್ಲಿ ಬಿಟ್ಟು ಬಂದೆ? ಅದು ಹೆಂಗ್ ಬಿದ್ದಾಗುತ್ತೆ? ನಿಧಾನ ಏನು ಇಡೀ ಊರಿಗೆ ಕರಿಬೇಕ ನೀವು? ನಿಜವಾಗ್ಲೂ ಕಳ್ಕೊಂಡವಳೆ. ಹುಡುಕ್ತಾ ಇದೀನಿ. ಯಾವಾಗ ಹಾಕಿದ್ದೆ? ಬೆಳಗ್ಗೆ ಹಾಕಿದ್ದೆ, ಬೆಳಗ್ಗೆ ಇತ್ತು, ಇವಾಗ ಕಾಣಿಸ್ತಾ ಇಲ್ಲ. ಬರ್ಬೇಕು. ಅವತ್ತು ಹಂಗ ಮಾಡಿದ್ದು ದೇವಸ್ಥಾನ. ನಾನು ಹೇಳ್ದೆ ತಾನೇ, ನಾನು ಹೇಳಿಲ್ವಾ? ನಾನು ಹೇಳಿದ್ದೆ ತಾನೇ. ನನ್ಗೆ ಎಲ್ಲಿ ಕರ್ಕಂಡೆ ಹೇಳು. ಎಷ್ಟಂತ ಉಳ್ಕೋಣ. ಯಾವಾಗ ಇಟ್ಟಿದ್ದೆ? ಸ್ವಲ್ಪ ನಿಧಾನ ಕಿರ್ಚಾಡ್ಬೇಡಿ, ಹೊರಗಡೆ ಎಲ್ಲರೂ ಬರ್ತಾರೆ. ಇಟ್ಟಿರ್ಲಿಲ್ಲ, ಆ ಕಡೆಇದೆ ನಾನು. ಈ ಕೈಲಿರೋದು ಈ ಕೈಲಿ ಹೆಂಗ್ ಬರ್ತೈತೆ? ಇದೆ ಈ ಕಡೆದಿಲ್ಲ. ನಾನು ಅದಕ್ಕೆ ಹೇಳೋದು ಉಂಗುರ. ನಿಜ ಹೇಳು. ನಿಜ. ನಾನು ಅದಕ್ಕೆ ಉಂಗುರ ಎಲ್ಲ ಕೊಡಲ್ಲ ಅಂತ ಹೇಳೋದು. ನಾನು ಅದಕ್ಕೇನೆ ಕೊಡಲ್ಲ ಅನ್ನೋದು. ಎಲ್ಲ ಬೇಕು, ಅದು ಬೇಕು, ಇದು ಬೇಕು. ಆಯ್ತು, ಇಲ್ಲಿ ಅಲ್ಲಿರ್ಬೇಕು ತಾಳಿ. ಎಲ್ಲಿ ಕ್ಯಾಮ್ರಾ. ಅಮ್ಮ ಅಯ್ಯೋ ಬಾ, ನನಗೆ ಹೊಡಿತವ್ರ ಕಣೆ. ಹೆಂಗಿತ್ತ ಪ್ರ್ಯಾಂಕು? ಹೆಂಗೆ ಚಿನ್ನದ ರೇಟ್ ಹಾಕಿರೋ ಕೇರ್ ಐತೆ ಇವಾಗ. ಉಂಗ್ರ ಓಸಿ ದುಡ್ಡು ಏನಕ್ಕೆ ನಮ್ಮಮ್ಮ ಆ್ಯಕ್ಚುಲಿ ಇವ್ನು ಪ್ರ್ಯಾಂಕ್ ಮಾಡೋದಿದ್ದು. ನಾವು ಊರಿಗೆ ಹೋಗಿತ್ತು, ಅದಕ್ಕೆ ಮೈಸೂರಿಗೆ ಹೋದಾಗ ಅಲ್ಲಿ ನನ್ನ 3 ರಿಂಗ್ ಎಲ್ಲ ಕಾಣಿಸ್ತಿಲ್ಲ ಅಂತ. ಕಾಣಿಸ್ತಾ ಇಲ್ಲ, ನಂಗೆ ಗೊತ್ತಾಗಿಲ್ಲ, ಮರ್ತೋಗ್ಬಿಟ್ಟಿದ್ದೆ ಎಲ್ಲಿಟ್ಟಿದ್ದೀನಿ ಅಂತ. ನಮ್ಮಮ್ಮ ಹಂಗೆ ಎಲ್ಲ ಮರ್ತು ಬಿಟ್ಟಿದ್ದೀನಿ ಅಂತ ಅನ್ಕೊಬಿಟ್ಟಾರೆ ಪಾಪ. ನನಗೆ ಕೈಗೆಲ್ಲ ಹೊಡೆದ್ರು ಕಣೆ. ನಾನು 1-2 ಏಟ್ ಹೊಡಿಲಿ ಅಂತ ಕಾಯ್ತಾ ಇದ್ದೆ ನಾನು. ಹೆಂಗಿತ್ತಲ್ಲ, ಸಕ್ಕದಾಗಿತ್ತು ಬೇಬಿ. ಈ ಪ್ರ್ಯಾಂಕ್ ಮಾತ್ರ ಮಸ್ತಾಗಿತ್ತು. ಏನೋ ಬಿತ್ತು ನೋಡು. ಅಯ್ಯೋ
ಸಕ್ಕದಾಗಿತ್ತಲ್ಲ ಬೇಬಿ, ಈ ಫ್ರ್ಯಾಂಕ್ ಮಸ್ತಾಗಿತ್ತು, ಸಕ್ಕದಾಗಿತ್ತು. ಅಲ್ಲ ತಾಳಿ ಮಾಮಿ ಬನ್ನಿ ಇಲ್ಲಿ. ಹೆಂಗನ್ನಿಸ್ತು ಸಡನ್ ಆಗಿ ಕಾಣಿಸ್ತಾ ಇಲ್ಲ ಅಂದಾಗ? ನನಗೆ ಮತ್ತು ₹1 ₹2 ಇವಾಗ 5 ಗ್ರಾಮ್ 3 ಗ್ರಾಮ್ ತಾಳಕ್ ಬೇಕಾದ್ರೆ ₹1,00,000 ಬೇಕು. ಮತ್ತೆ ಅವತ್ತು ಅಲ್ಲೇ ಹಂಗ ಮಾಡಿದ್ದು ಬೇಜವಾಬ್ದಾರಿ ಇಲ್ಲದೆ ಇವಾಗ್ಲೂ ಹಂಗ ಮಾಡ್ಯಾಳೆ ಅಂದ್ರೆ ಎಲ್ಲೋ ಹಾಕಂದೆಲ್ಲ ಬೀಳ್ಸ್ಕೊಂಡು ಲೂಜಕ್ಕೆ ಬಿಚ್ಚಾಕಳಾಯ್ತು. ನಾನು ಕರಿಬೇಕಾದ್ರೆ ಸೀರಿಯಸ್ ಆಗಿ ಬೇರೆ ಕರೆದ್ಬಿಟ್ಟ ಹೇಳ್ತೀನಿ ಪವನ್ ಇದ್ರ ಮಗ ಅಲ್ಲಿ ಹೋಗ್ಯವನಲ್ಲ ಜಗಳಾಡ್ಯವನೋ ನಾನು ತಿಳ್ಕಡೆ. ಒಟ್ಲಲ್ಲಿ ಸಡನ್ ಆಗಿ ಉಂಗ್ರ ಕಳೆದೋಯ್ತಂತ ಶಾಕ್ ಆಗೋದ್ರಲ್ಲ. ಯಾಕಂದ್ರೆ ಗ್ರಾಮ್ ₹14,000 ನಡೀತಿದೆ. ಸಡನ್ ಆಗಿ ಪ್ರ್ಯಾಂಕ್ ಅಂದ ತಕ್ಷಣ ಹೆಂಗ್ ಗೊತ್ತಾಯ್ತು ಬೇಬಿ? ಸಕ್ಕದಾಗಿತ್ತು ಬಿಡು, ವರ್ಷ ಆಗಿತ್ತು ಹೊಡ್ತು ನಮ್ಮಮ್ಮ. ಸಕ್ಕದಾಗಿತ್ತು ಪ್ರ್ಯಾಂಕ್. ಬರ ಬಂದಿತ್ತು ತಾಳಿ ತೋರಿಸ್ತೀನಿ ಇಲ್ಲಿ ನೋಡಿ. ಫುಲ್ ಪ್ರ್ಯಾಂಕ್ ಮಾತ್ರ ಅಲ್ಟಿಮೇಟ್ ಆಗುವಂತು. ಇದು ಪ್ರ್ಯಾಂಕ್ ಅಂದ್ರೆ ನನ್ನ ಬೇಬಿ ಮಾಡಿದ್ಲಲ್ಲ ಅದೆಲ್ಲ ಪ್ರ್ಯಾಂಕ್, ಇದು ಪ್ರ್ಯಾಂಕ್. ಓಕೆ, ಇವಾಗ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿ ಬೇಬಿ ಸೊ ಏನು ಅಂತಂದರೆ ಇವಾಗ ಪ್ರ್ಯಾಂಕ್ ಮುಗಿಸ್ಕೊಂಡು, ಅಂದರೆ ಪ್ರ್ಯಾಂಕ್ ಅಂತ ಇದ್ದೀನಿ, ಇವ್ರ ಮನೆಗೆ ಬಂದು ಮುಗಿಸ್ಕೊಂಡು. ಆ್ಯಕ್ಚುಲಿ ನನಗೆ ಮಾತ್ರ ಒಂದು ಒಳ್ಳೆ ವೀಡಿಯೋ ಸಿಕ್ತು, ನನ್ನ ಬೇಬಿ ಕಡೆಯಿಂದ ಒಂದು ಒಳ್ಳೆ ವೀಡಿಯೋ ಆಯಿತು. ಸೊ ಮಳೆ ಬರೋಂಗಿದೆ, ಸೊ ಹಾಗಾಗಿ ಫಸ್ಟು ಮನೆಗೆ ಹೋಗಿ ನಮ್ಮ ಮನೆಯಲ್ಲಿರೋರಿಗೆ ಹೇಳ್ತೀವಿ ಈ ಥರ ಆಯಿತು ಅಂತ ಹೇಳ್ತೀವಿ. ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ. ಅಮ್ಮ ಒಂದು ಮಸ್ತು ವಿಷಯ ಹೇಳ್ತೀನಿ, ಸೈಲೆಂಟಾಗಿ ಹೇಳ್ತೀನಿ. ಗೊಂಬೆ ಮಲ್ಕೊಂಡವಳೆ, ನಾನು ಒಂದು ಲೈಟ್ ಹಾಕೋಣ ಯಾವುದಾದ್ರು. ಇವ್ರ ಅಮ್ಮಂಗೆ ಅಲ್ಲಿಗೆ ಬರ್ತೀಯ ನೀನುವೇ? ತಾಳು, ಅಲ್ಲಿ ಹೇಳ್ತೀನಿ. ಲೈಟ್ ಆಫ್ ಮಾಡಲಾ? ಯಾವ ಲೈಟ್ ಹಾಕ್ಲಿ? ತಾಳಮ್ಮ ಹೇಳ್ತೀನಿ, ತಾಳು. ಏನು ಅಂತಂದರೆ ಗೊಂಬೆ ಮಲ್ಕೊಂಡವಳೆ, ಓಕೆನಾ? ನಮ್ಮ ಗೊಂಬೆ ಮಲ್ಕೊಂಡೈತೆ, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇಲ್ಲಿ ಕರ್ಕೊಡ್ತೀನಿ ಬೈಲಿ. ಇವ್ರ ಅಮ್ಮಗೆ ಏನು ಇವಳ್ದು ಎಂಗೇಜ್ಮೆಂಟ್ ರಿಂಗ್ ಕಳೆದೋಯ್ತು ಅಂತ ಪ್ರ್ಯಾಂಕ್ ಮಾಡಿದ್ವಿ ಅಮ್ಮ. ಇವ್ರ ಅಮ್ಮ ಸೀರಿಯಸ್ ಆಗಿ ಇವಳಿಗೆ ಹೊಡೆದಿದ್ದೆ, ಅಟ್ಟಾಡ್ಸ್ಕೊಬಂದು ಹೊಡೆದಿದ್ರು. ಅವ್ಳ ಕೈಯಲ್ಲಿ ಬರೆ ಎಲ್ಲ ಬಂದಿತ್ತು ಇವಳಿಗೆ. ಏನಾಯ್ತು ಹುಡುಕಿದ್ರೆ ಆಯ್ತಪ್ಪ ಅಂದ್ರೆ ಅವ್ರ ರುಚಿ ಗೊತ್ತಲ್ಲ, ಕಷ್ಟಪಟ್ಟಿರ್ತಾರಲ್ಲ. ಅವತ್ತೊಂದು ದೇವಸ್ಥಾನದಲ್ಲಿ ಅದು ಸಿಂಕ್ ಆಯ್ತು. ದೇವಸ್ಥಾನದಲ್ಲಿ 3 ಉಂಗ್ರ ಕಾಣ್ತಿಲ್ಲ ಅಂತ ತಕ್ಷಣ ಅವರು ಜೋರಕ್ಷಕ ಹಳ ತರನೇ ಹೋಗಿದ್ರಲ್ಲ, ಆಯ್ತಾ? ಇವ್ರ ಅಮ್ಮ ಫುಲ್ಲು ಹತ್ತಿದ್ದೆ, ಉಂಗ್ರ ಬಿತ್ತೋದೆ. ಪ್ರ್ಯಾಂಕ್ ಅಂತ ಹೇಳಿದ್ಮೇಲೆ ನನಗೆ ಹೊಡಿತವ್ರೆ. ಸಿಟ್ಟು ಬರಲ್ಲ ಅವ್ರಿಗೆ, ಅದು ಚಿನ್ನ ಇದು ಅಂದರೆ ಕಳೆದೋಯ್ತು ಅಂತ ಅವ್ರಿಗೆ ಅದೇ ಬಗ್ಗೆ. ಹೌದು, ನನಗೆ ಚಿನ್ನ ಕಳೆದೋಯ್ತು ಅಂದರೆ ಇಲ್ಲ, ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ. ಹೇಳಿದೆ ನಾನು, ನೋಡೋ ಚಿನ್ನ ಕಳೆದೋಯ್ತಾ, ನನಗೆ ಈಗ ಹೊಡಿಯೋಕ್ಕಾಗತ್ತಾ? ಇಲ್ಲ, ನಾನು ತಲೆನೂ ಕೆಡ್ಸ್ಕೊಳ್ಳ, ನಿಂಗೆ ಚಿನ್ನನೂ ಕೊಡ್ಸಲ್ಲ ಅಂತ ಸುಮ್ಮನೆ ಅದೇ ನಾನು. ದುಡ್ಡು ಚಿನ್ನ ಹೋಗುತ್ತೆ ಬರುತ್ತೆ, ಯಬ್ಬ ಫುಲ್ ಸೀರಿಯಸ್ ಆದ್ರು. ಅವ್ರ ಅಮ್ಮ ಹಳ ಥರ ಹೋಗಿ ಕೊನೆಗೆ ಯಬ್ಬ ಮಸ್ತಾಗಿತ್ತು ವಿಡಿಯೋ. ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡು. ನಿಜವಾಗ್ಲೂ ನನಗೆ ನನ್ನ ಬೇಬಿಗೆ ಪ್ರ್ಯಾಂಕ್ ಮಾಡಿದ್ದು ಅಥವಾ ನಮ್ಮ ಅಪ್ಪ ಅಮ್ಮಂಗೆ ಪ್ರ್ಯಾಂಕ್ ಮಾಡಿದ್ಕಿಂತ ನಂಗೆ ಸ್ವಲ್ಪ ನಮ್ಮ ಅತ್ತೆಗೆ ಪ್ರ್ಯಾಂಕ್ ಮಾಡಿದ್ದು ಎಫೆಕ್ಟಿವ್ ಅನ್ನಿಸ್ತು. ಯಾಕೆಂದರೆ ಈಗ ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ನಮ್ಮ ಅಮ್ಮ ಹಳೆ ಥರ ಹೋದ್ರು, ಬಟ್ ಎಫೆಕ್ಟಿವ್ ಏನಕ್ಕೆ ಅನ್ನಿಸ್ತು ಅಂದರೆ ಇವ್ರ ಅಮ್ಮ ಬಂದು ಹೊಡೆಯೋದೆಲ್ಲ ಮಾಡಿದ್ರಲ್ಲ, ಕಿರ್ಚಾಡಿದ್ರಲ್ಲ, ನನಗದು ಸ್ವಲ್ಪ ಒಳ್ಳೆ ಎಫೆಕ್ಟಿವ್ ಅನ್ನಿಸ್ತು. ನಿಜವಾಗ್ಲೂ
ಮಸ್ತಾಗಿತ್ತು. ಇನ್ನು ಯಾರಿಗೆ ಪ್ರ್ಯಾಂಕ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಕಮೆಂಟ್ ಮಾಡಿ, ಯಾವ ವಿಷಯ ಹಿಡ್ಕೊಂಡು ಪ್ರ್ಯಾಂಕ್ ಮಾಡಿದ್ರೂ ಚೆನ್ನಾಗಿರತ್ತೆ ಅಂತ ಕಮೆಂಟ್ ಮಾಡಿ. ಫಸ್ಟೇ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಹೆಲ್ತ್ ರಿಲೇಟೆಡ್ ಪ್ರ್ಯಾಂಕ್ ಮಾಡಲ್ಲ ನಾನು. ಅಂದರೆ ನನಗೆ ಈ ಥರ ಹುಷಾರಿಲ್ಲ, ಹೊಟ್ಟೆ ನೋವು, ಈ ಥರ ಪ್ರ್ಯಾಂಕ್ ನಾನು ಸತ್ಯವಾಗ್ಲೂ ಮಾಡಲ್ಲ. ಯಾವುದಾದ್ರು ಬೇರೆ ವಿಷಯ ಹೆಲ್ತ್ ರಿಲೇಟೆಡ್ ಬಿಟ್ಟು ಬೇರೆ ವಿಷಯದ ಬಗ್ಗೆ ಬೇಕಾದ್ರೆ ಹೇಳಿ ನಾನು ಪ್ರ್ಯಾಂಕ್ ಮಾಡ್ತೀನಿ. ಯಾವ ಡ್ರಾಪು? ನ್ಯಾಸಲ್ ಡ್ರಾಪ. ಶೀತ ಆಗೈತಾ? ಗಾಳಿಲಿ ಬಂತಲ್ಲ, ಅದಕ್ಕೆ ಹೇಳಿದವಳು ಕರ್ಕೊಂಡು ಹೋಗೋದು ಬೇಡ ಅಂತ. ಸರಿ, ಓಕೆ. ನಮ್ಮ ಗೊಂಬೆಗೆ ಸ್ವಲ್ಪ ಶೀತ ಆಗಿದೆ ಅಂತೆ, ಸೊ ಹಾಗಾಗಿ ನ್ಯಾಸಲ್ ಡ್ರಾಪ್ ಅಂತ ಬರುತ್ತೆ ನೋಡಿ. ಐ ಥಿಂಕ್ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಅಂದರೆ ಎಲ್ರಿಗೂ ಅಂದರೆ ಯಾರ್ಯಾರಿಗೆ ಮಕ್ಕಳಾಗಿರುತ್ತೆ ನೋಡಿ, ಮಕ್ಕಳು ರಿಲೇಟೆಡ್ ಅವ್ರುಗಳಿಗೆ ಗೊತ್ತಿರುತ್ತೆ ನ್ಯಾಸಲ್ ಡ್ರಾಪ್ ಏನಕ್ಕೆ ಯೂಸ್ ಮಾಡ್ತಾರೆ. ಮೂಗಿಗೆ ಜಸ್ಟ್ ಹಿಂಗೆ ಹಾಕಿ ಒಂದು ಸ್ಪ್ರೇ ಹೊಡೆಯೋ ಥರ ಅದು ಒಂದು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಸೊ ಅದು ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಮೂಗೆಲ್ಲ ಸ್ವಲ್ಪ ಬ್ಲಾಕೇಜ್ ಆಗಿರೋದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಸೊ ಅದನ್ನೇ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ. ಎಲ್ಲರ ಹತ್ರ ಆಲ್ಮೋಸ್ಟ್ ಯಾರ್ಯಾರು ಮಕ್ಳುಗಳಿರ್ತಾರಲ್ಲ ಅವರು ಎಲ್ಲರ ಹತ್ರನೂ ಆಲ್ಮೋಸ್ಟ್ ಅಲ್ಲಿ ಇದ್ದೇ ಇರುತ್ತೆ ನ್ಯಾಸಲ್ ಡ್ರಾಪ್ಸು. ಸೊ ಅದನ್ನು ಬರ್ತೀನಿ ನಮ್ಮ ಹಾಸನದಲ್ಲಿ. ಹಾಗೆ ಇನ್ನೊಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ, ಕೊನೆ ತನಕ ನೋಡಿ. ತುಂಬ ಇಂಪಾರ್ಟೆಂಟ್ ವಿಷಯ ಇದೆ, ಕೊನೆ ತನಕ ನೋಡಿ. ಫೇಸ್ ರಿವೀಲ್ ಬಗ್ಗೆ. ಇದು ನ್ಯಾಸಲ್ ಡ್ರಾಪ್ಸ್ ಇದೇ ನಾನು ಹೇಳಿದ್ದು ನ್ಯಾಸಲ್ ಡ್ರಾಪ್ಸ್ ಅಂತ. ಫೇಸ್ ರಿವೀಲ್ ಯಾವಾಗ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಇಲ್ಲಿ ನಮ್ಮ ಮನೆ ರೋಡ್ ಹತ್ರ ಬಂದು ನಿಂತಿದ್ದೀನಿ. ಏನಕ್ಕೆ ಅಂತಂದರೆ ಈಗ ಒಂದು 2-3 ದಿನ ಮುಂಚೆ ನಾನು ನನ್ನ ಬೇಬಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ಒಂದು ಆಟೋದಲ್ಲಿ ಹೋಗಿದ್ವಿ. ಸೊ ಕ್ಯಾಮ್ರಾ ಏನು ವೀಡಿಯೋ ಆಗ್ತಿದೆ ಅಲ್ಲ, ಈ ಓಸ್ಮೋ ಪಾಕೆಟ್ 3 ಇದರದ್ದು ಕವರು ಅಂದರೆ ಇದು ಫುಲ್ ಕವರ್ ಮಾಡೋದೊಂದು ಇದಿದೆ, ಅದು ಆಟೋದಲ್ಲೇ ಬಿಟ್ಟಿದ್ವಿ. ಸೊ ಅವರು ಸಹ ಊರಲ್ಲಿ ಇರಲಿಲ್ಲ, ಇವತ್ತು ಬಂದಿದ್ದಾರೆ ಹಾಸನ್ಗೆ. ಫೋನ್ ಮಾಡಿದರು, ಇದೇ ರೋಡ್ ಹತ್ರ ಬರ್ತಾಯಿದ್ದೀನಿ ಕೊಡ್ತೀನಿ ಅಂತಂದರು. ಹಾಗಾಗಿ ಇಲ್ಲಿ ನಿಂತಿದ್ದೀನಿ. ಸೊ ಎಲ್ಲಿದ್ದಾರೆ ನೋಡೋಣ. ಐ ಥಿಂಕ್ ಬರ್ತಾ ಇದ್ದಾರೆ ಅನ್ಸುತ್ತೆ, ಅದೇ ಅನ್ಸುತ್ತೆ. ಸೈಡಿ ಹಾಕ್ಬೇಕಾ? ಓಕೆ, ಬಂದರು ಅನ್ಸುತ್ತೆ. ಇಲ್ಲಿ ಟ್ಯಾಕ್ಟ್ರ್ ಬರುತ್ತೆ ತೆಗೀರಿ ಅಂತ ಗಾಡಿನ ತೆಗ್ಸಿದ್ರು. ಎಲ್ಲಿ ಕಾಣ್ತಾ ಇಲ್ಲಲ್ಲ ನಮ್ಮ ಆಟೋ ರಾಜ, ನಮ್ಮ ರೆಗ್ಯುಲರ್ ಆಟೋ ರಾಜ. ಅವ್ರ ಗಾಡಿಲೇ ಬಿಟ್ಟು ಹೋಗಿರೋದು ನಾವು. ಅಲ್ಲಿ ಬರ್ತವ್ರೆ, ಬಂದರು ನೋಡಿ. ಎಲ್ಲಿ ಕವರ್ ತಗೊಂಡೋಗಿ ನಾಪತ್ತೆ ಆದ್ರಲ್ಲ. ಏನು ಸೇಫಾಗಿ ಕವರ್ ಒಳಗೆ ಕಟ್ಟಿಟ್ಟಂಗಿದೆ. ಸಪ್ರೇಟಾಗಿ ಇಟ್ಟಿದ್ದೀರಾ? ಪುಣ್ಯ ಹುಷಾರಾಗಿ ಇಟ್ಟಿದ್ದೀರಲ್ಲ. ಥ್ಯಾಂಕ್ ಯು. ಹೌದಾ, ಸರಿ ಬರೋಣ. ಓಕೆ. ನಮ್ಮ ಆಟೋ ರಾಜ ಅವರು ಹುಷಾರಾಗಿ ಸೇಫಾಗಿ ಒಂದು 3 ದಿನ ಆಯ್ತು ಆ್ಯಕ್ಚುಲಿ. ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ, ಅವರು ಊರಲ್ಲಿ ಇರಲಿಲ್ಲ. ಸೇಫಾಗಿ ಇಟ್ಟು ನೋಡಿ. ಎಷ್ಟೋ ಜನ ಒಬ್ರೊಬ್ರು ನೆಗೆಟಿವ್ ಆಗೆಲ್ಲ ಮಾತಾಡ್ತಾರೆ. ಬಟ್ ಟು ಬಿ ಫ್ರ್ಯಾಂಕ್ ಹೇಳಿದ್ರೆ ನನಗೆ ಇದುವರೆಗೂ ಆಟೋ ಡ್ರೈವರ್ಸ್ಗಳು ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ಗಳಾಗಿರ್ಬೋದು, ಒಟ್ಟಲ್ಲಿ ಎಲ್ಲೋ ಡ್ರೈವರ್ಸ್ಗಳು ಒಬ್ಬರ ಹತ್ರ ನನಗೆ ನೆಗೆಟಿವ್ ಅನ್ನೋ ಒಂದು ಫೀಲೇ ಆಗಿಲ್ಲ ನೋಡಿ. ಯಾಕೆಂದ್ರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇವಾಗ ನೋಡಿ, ಒಂದು ಐಟಮ್ ಮಿಸ್ ಆಯಿತು, ಸೇಫಾಗಿ ಹುಷಾರಿ ಎತ್ತಿಟ್ಟಿದ್ರು, ರಿಟರ್ನ್ ಆಯಿತು ನೋಡಿ. ಆ ಥರ ಬರೀ ಇದು ಒಂದೇ ಸಲ ಅಲ್ಲ, ಒಂದೊಂದು ಸಲ ನಾನು ಓಲಾದಲ್ಲಿ ಈ ಥರ ಬುಕ್ ಮಾಡಿ ಅನ್ನೊಂದು ಬಿಟ್ಟು ಪರ್ಸು ಸಹ ನಾನು ಬಿಟ್ಟಿದ್ದೀನಿ. ಉಡುಪಿಲಿ ಒಂದು ಎಲ್ಲೋ ಬೋರ್ಡ್ ಕಾರ್ ಬುಕ್ ಮಾಡಿದ್ವಿ 2 ದಿನಕ್ಕೆ. ನಾನು ಪರ್ಸನ್ನ ಬಿಟ್ಟಿದ್ದೀನಿ. ಆ ಪರ್ಸಲ್ಲಿ ಕಡಿಮೆ ಅಂದರು 8,000 to 10,000 ರೂಪಾಯಿ ದುಡ್ಡಿತ್ತು. ಸೀರಿಯಸ್ ಆಗಿ ಹೇಳ್ತಿರೋದು. ಆ ಟೈಮಲ್ಲಿ ನನಗೆ ದುಡ್ಡಿದ್ದು ಮ್ಯಾಟ್ರ್ ಆಗಿರಲಿಲ್ಲ. ಆ ಟೈಮಲ್ಲಿ ಅದರಲ್ಲಿ ಇದ್ದ ಡಾಕ್ಯುಮೆಂಟ್ಸ್ಗಳು ಮ್ಯಾಟ್ರ್ ಆಗಿತ್ತು. ನಂದು ಆಧಾರ್ ಕಾರ್ಡ್ ಇರೋದು, ಪ್ಯಾನ್ ಕಾರ್ಡ್ ಆಗಿರೋದು, ವೋಟರ್ ID ಆಗಿರ್ಬೋದು, ATM ಕಾರ್ಡ್ಗಳಾಗಿರೋದು, ಅದು ಇಂಪಾರ್ಟೆಂಟ್ ಆಗಿತ್ತು. ಅವರು ಹತ್ರ ಅಂದರು. ನಾನು ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಹೋಗಿದ್ದಾರೆ. ಹೋಗಿ ಒಂದು ನನಗೆ ಗೊತ್ತಿರಂಗೆ ಅವ್ರು ಹೇಳಿದ್ರು ಒಂದು 6-7 ಕಿಲೋಮೀಟ್ರ್ ಮುಂದೆ ಹೋಗಿದ್ದಾರೆ. ನಾನು ಚೆಕ್ ಮಾಡ್ಕೊಂಡಾಗ ಪರ್ಸ್ ಇಲ್ಲ. ಆವಾಗ ಒಂದು ಫೋನ್ ಕಾಲ್ ಮಾಡಿದ್ದಕ್ಕೆ ಅವ್ರ ಪರ್ಸು ಓಪನೇ ಮಾಡಿಲ್ಲ ಅನ್ಸತ್ತೆ. ಸೀದಾ ವಾಪಸ್ ಕಾರಲ್ಲಿ ಬಂದು ಪರ್ಸ್ನ ಕೊಟ್ಟೋದ್ರು ನೋಡಿ. ಅದೆಲ್ಲ ನಂಗೆ ನೆನಪಿದೆ. ಇದು ಆಗಿದ್ದು ಕಡಿಮೆ ಅನ್ನೋ ಒಂದು 2.5-3 ವರ್ಷದ ಹಿಂದೆ ನಡೆದಿರೋದಿದ್ದು. ಸೊ ಹಾಗಾಗಿ ಸೀರಿಯಸ್ ನನಗಂತೂ ಒಳ್ಳೆಯ ರೆಸ್ಪೆಕ್ಟ್ ಇದೆ. ಯಾಕೆಂದರೆ ನನಗೆ ಅವ್ರ ಕಡೆಯಿಂದ ಒಳ್ಳೆ ಸಪೋರ್ಟ್ ಇದೆ. ಎಲ್ಲೋ ಬೋರ್ಡ್ ಡ್ರೈವರ್ಸ್ಗಳ ಕಡೆಯಿಂದ. ಆಟೋ ಡ್ರೈವರ್ಸ್ಗಳು ತುಂಬ ಜನ ನನ್ನ ವೀಡಿಯೋಸ್ಗಳು ನೋಡ್ತಾರೆ. ಯಾಕೆಂದರೆ ಎಷ್ಟೋ ಆಟೋಗಳು ಅದ್ದಾಗ ಎಷ್ಟೋ ಜನ ಗುರುತಿಸಿ ಮಾತಾಡ್ಸಿದ್ದಾರೆ ಅಂದಮೇಲೆ ಅವ್ರು ನನ್ನ ವೀಡಿಯೋಸ್ಗಳು ನೋಡ್ತಾರೆ ಅಂತಲೇ ತಾನೇ ಅರ್ಥ. ಓಕೆ, ಈಗ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ಸೊ ನಾನು
ಹೇಳಿದ್ದೆ ಏನಂತ, ನನ್ನ ಮಗಳು ಫೇಸ್ ರಿವೀಲ್ ಯಾವಾಗ ಅಂತ ಎಂಡಿಂಗಲ್ಲಿ ಹೇಳ್ತೀನಿ ಅಂತ. ಸೊ ನೆಕ್ಸ್ಟ್ ವೀಡಿಯೋ, ಇನ್ನು ನೆಕ್ಸ್ಟ್ ವೀಡಿಯೋ ಏನು ಬರುತ್ತೆ ನೋಡಿ, ಆ ವಿಡಿಯೋದಲ್ಲಿ ನನ್ನ ಮಗಳು ಫೇಸ್ ರಿವೀಲ್ ಯಾವಾಗ ಅಂತ ಹೇಳ್ತೀನಿ, ಪಕ್ಕ ಹೇಳ್ತೀನಿ. ಶಾಕ್ ಆಗ್ತೀರಾ, ಹೌದಾ ಅಂತಲೇ ಅನಿಸುತ್ತೆ. ನೋಡ್ತಾ ಇರಿ, ಯಾಕೆಂದರೆ ನನ್ನ ಬೇಬಿಗೂ ಸಹ ಗೊತ್ತಿಲ್ಲ ನಾನು ಯಾವಾಗ ಫೇಸ್ ರಿವೀಲ್ ಮಾಡ್ತೀನಿ ಅಂತ. ಅವಳು ಹತ್ರ 3-4 ದಿನದಿಂದ ಕೇಳ್ತಾನೆ ಇದ್ದಾಳೆ ಯಾವಾಗ ಮಾಡ್ತೀಯ ಫೇಸ್ ರಿವೀಲ್ ಅಂತ. ಯಾಕಂದ್ರೆ ವಿಡಿಯೋ ರೆಡಿ ಇದೆ, ಆಲ್ರೆಡಿ ವಿಡಿಯೋ ರೆಡಿ ಇದೆ. ಸೊ ಯಾವಾಗ ಮಾಡ್ತೀಯ ಅಂತ ಆಲ್ರೆಡಿ ಕೇಳಿ ತಲೆ ತಿಂತಾ ಇದ್ದಾಳೆ. ಬಟ್ ನಾಳೆ ಅವಳ ಮುಂದೆನೇ ನಿಮ್ಮ ವಿಡಿಯೋ ಮಾಡೇ ಹೇಳ್ತೀನಿ ನಾನು ಯಾವಾಗ ಫೇಸ್ ರಿವೀಲ್ ಮಾಡ್ತೀನಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸ್ ರಿವೀಲ್ ಯಾವಾಗ ಅಂತ, ನನ್ನ ಮಗಳಿದು ಫೇಸ್ ರಿವೀಲ್ ಯಾವಾಗ ಅಂತ ಗೊತ್ತಾಗುತ್ತೆ, ಪಕ್ಕಾ ಶಾಕ್ ಆಗ್ತೀರಾ. ಓಕೆ, ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್, ಬೈ ಹೀರೋಸ್.